ನಾನು ಆ ಪ್ರಾಣಿಯನ್ನು ಹಿಡಿದದ್ದು. ನಾನು ಪಡೆದೆ 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 ಬೊಪ್ಪೆ ಕೇಳಿತು ನಿನ್ನದು. ಬಿದ್ದದ್ದು ನನಗೆ. ನಿನಗ ಮತ್ತೆ ತಮ್ಮ ಅಣ್ಣ ಒಟ್ಟಿನಲ್ಲಿ ಪ್ರಾಣಿ ಜಾರಿಕೊಂಡಿದೆ. ಯಾರಿದೆ? ನಾಳವನ್ನು ಸೇರುವ ಮೊದಲು ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ದೈತ್ಯರು ರೇತಿನ ಬರುವರೆನ್ನ ದೈತ್ಯರು ರೇತಿನ ಬರುವರೆನ್ನ ಹರಿಯನಾವಿ ಕಮಲ ದಾನವರು ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ಕೈಗೆ ಸಿಕ್ಕಿದೆ, ಖಂಡಿತವಾಗಿ ನನ್ನನ್ನು ತಿನ್ನದೆ ಬಿಡುವುದಿಲ್ಲ. ಕಷ್ಟದಲ್ಲಿ ಸಿಲುಕಿದ್ದೇನಲ್ಲ, ಕಷ್ಟವನ್ನು ಪರಿಹರಿಸುವವರು ಎಲ್ಲದ ಮಧ್ಯದಲ್ಲಿ ಯಾರಿದ್ದಾರೆ? ಹೀಗೆ ಯೋಚಿಸುವಾಗ ಒಂದು ಆದಿಮಾಯ ಹೇಳಿದ ಮಾತು ನೆನಪಿಗೆ ಬಂತಲ್ಲ. ಇನ್ನು ತಡ ಯಾಕೆ, ಆಕೆಯನ್ನೇ ಧ್ಯಾನಿಸಿ ಬಿಡೋಣ. ಮರುಗಲೇಗೆ ವಿಧಾತ ಮನದಲ್ಲಿ ಪರಿಸಿರುವುದ್ಯಾಕೆನ್ನ ನೀ ಪರಿ ಒರೆಯಬಾರದೆ ಬಂದ ಗಂಡವನರಿದು ಕೊಂಬೆ. ನೀನು ಅನನ್ಯ ಭಕ್ತಿಯ ಮರೆಯನ್ನಾರಿಸಿ ಮೈದೋರಿದ್ದೇನೆ. ನಿನ್ನನ್ನು ನೋಡಿದ್ರೆ ಭಯದಿಂದ ತತ್ತರಿಸ್ತಾ ಇದ್ದಿ. ಏನಾಯ್ತು ಬೇರೆ, ಯಾರಿಂದ ಕಷ್ಟ ಬಂದು ಹೇಳಿಕೋ, ಪರಿಹರಿಸಿಕೊಡ್ತೆ. ಮಾತೆಲಾಲಿಸು ಜಲದೊಳಿರುವರು ಧೂತರುದಿಸುತ್ತ ಎನ್ನ ನಿಂದಿಲಿ ಖಾತೆದಲ್ಲಿ ಕಟ್ಟುವರು ಅದರಿಯು ಪ್ರೀತಿಗೊಂಡಿ ಮಾತೆ ಲಾಲಿಸೋ ಜಲದ ಮಕ್ಕೆಯಿಂದ ಉಭಯ ದಾನವರು ಹುಟ್ಟಿಕೊಂಡು ಅದು ನನ್ನನ್ನು ಕೊಲ್ಲುವುದಕ್ಕೂ ಸುತ್ತುವುದಕ್ಕೂ ಬೆನ್ನಟ್ಟಿಟ್ಟು ಬರ್ತಾ ಇದ್ದಾರೆ. ಕಷ್ಟದಲ್ಲಿ ಸಿಲುಕಿದ್ದೇನೆ. ಆ ದುಷ್ಟರನ್ನು ಕೊಂದು ನನ್ನ ಕಷ್ಟವನ್ನು ಪರಿಹರಿಸಿ ನೀನೇ ನನ್ನನ್ನು ರಕ್ಷಿಸಬೇಕು. ಮರುಗಬೇಡ ವಿಧಾತ ಮರುಗಬೇಡ. ನಾ ಶ್ರೀಹರಿಯ ಸೇರಿಯ ಕಾರಣದಿ ಅವನಿರುವ ನಿದ್ರೆಯುಳಿನ್ನು
ನಾ ಶ್ರೀ ಹರಿಯ ಸೇರಿಹ ಕಾರಣದಿ ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳಗಲಿ ಹೋಗುವೆನು ಶೀಘ್ರದೊಳಗಲಿ ಹೋಗುವೆನು ಭರದೊಳೆಚ್ಚರಗೊಂಡು ದೈತ್ಯರ ಅರಿವು ಕೊಡುವನು ಭೀತಿ ಬೇಡಿ ಭೀತಿ ಬೇಡಿ ವರ ಸುದರ್ಶನ ಕೊಡುತ್ತವಗೆ ವರ ಸುದರ್ಶನ ಕೊಡುತ್ತವಗೆ ನೀ ಮರೆಯುಳಿಯುವುದೆಂದು ಮರುಗಬೇಡ ವಿಧಾತ ಮರುಗಬೇಡ. ನಿನ್ನ ಕಷ್ಟವಾಗಿ ಶೀಘ್ರವಾಗಿ ದೂರವಾಗುವಂತ ಕಾಲ ಸಮೀಪಿಸಿದೆ. ಇದು ಆದಿಮಾಯ ಅಂತ ನಾನು ಯೋಗಮಾಯಾಗಿ ಶ್ರೀಹರಿನ ಸೇರಿದ ಕಾರಣ ಆತನ ಯೋಗನಿದ್ರೆಯಲ್ಲಿದ್ದಾನೆ. ಆತನೇ ಎಚ್ಚೆತ್ತು ದೈತ್ಯರನ್ನು ನಿನಗೆ ಸುಖವನ್ನು ಒದಗಿಸಿಕೊಡ್ತಾನೆ. ಇದು ಈ ಶ್ರೀಚಕ್ರವನ್ನು ಆತನಿಗೆ ಒಪ್ಪಿಸು. ಅಲ್ಲಿಯವರೆಗೆ ನಾನು ಎಲ್ಲಿರಬೇಕು? ಆತನ ನಾಭಿ ಕಮಲದ ನಾಡದಲ್ಲಿ ಅಡಗಿರುವ ಮಗನೇ ತೊಲಗಿನಿರಲ ಯೋಗಮಾಯಿಯು ತೊಲಗಿನಿರಲ ಯೋಗಮಾಯಿಯು ನಳಿನಾಭನು ತುರಿದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಕಾಡುತ್ತಿರುವಂತಹ ಜಲರಾಶಿ ಒಂದು ಎಲೆಯನ್ನು ಆಧರಿಸಿಕೊಂಡು ಅದರ ಮೇಲೆ ಕುಳಿತುಕೊಂಡಿದೆಯಲ್ಲ, ಕುಳಿತುಕೊಂಡದ್ದು ಮಾತ್ರವಲ್ಲ, ಕಿರುನಗೆಯನ್ನು ಹೊರಸೂಸುತ್ತಾ ಇದ್ದಿ. ನನ್ನ ಹಲ್ಲುಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೆ. ಯಾರು ನೀನು? ಯಾಕೆಲ್ಲಿ ಕುಳಿತೆ? ಏನು ನಿನ್ನ ಉದ್ದೇಶ? ಹೇಳುವಾಗ ಮೊದಲು ಕಂಡ ಪುರದಲ್ಲಿ
ನಾವು ಬೆನ್ನಟ್ಟಿಕೊಂಡು ಬಂದವರು ನಾವು. ಪ್ರಾಣಿ ನಮ್ಮ ಕೈ ಜಾರಿದೆ, ನೀನು ಸಿಕ್ಕಿದ್ದಿ. ನಿನ್ನನ್ನು ತಿನ್ನೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಆತರಿಂದ ಹೇಳ್ತಾ ಇದ್ದೇವೆ. ಉದ್ದ ಕೇಳಿದ್ರೆ ನೀವು ಗೊತ್ತಾಗುದಿಲ್ಲ. ಮತ್ತೆ ಖಂಡದಲ್ಲಿ ನಿಲ್ಲಿಸು. ನಿಲ್ಲಿಸಿದ್ದೇನೆ. ಆ ಪ್ರಾಣಿಯನ್ನು ತೋರಿಸು. ಯಾರು ನೀವು? ನಾವು ಧೀರರು ಶೂರರು ಆದ ಅಣ್ಣ ತಮ್ಮಂದಿರು. ಧೀರ ಶೂರರಹುದು ನೀವು, ಧೀರ ಶೂರ ಅಹುದು ನೀವು. ಯಾರ ಕಂಡಿರಯ್ಯ? ಧೀರ ಶೂರರಹುದು ನೀವು, ಭೂರಿ ದೋಷವಾಂತಿ ದಿಟವು, ಭೂರಿ ದೋಷವಾಂತಿ ದಿಟವು. ಯಾರ ಕಂಡಿರಯ್ಯ ಮೊದಲು ನಾ ಅರಿಯಲಿದ್ದು, ನಾ ಅರಿಯಲಿದ್ದು, ನಾ ಅರಿಯಲಿದ್ದು. ಧೀರ ಶೂರರಹುದು ನೀವು, ಭೂರಿ ದೋಷವಾಂತಿ ದಿಟವು. ಯಾರ ಕಂಡಿರಯ್ಯ ಮೊದಲು ನಾ ಅರಿಯಲಿದ್ದು, ತೋರುವ ಜಲಧಿ ಅಧಿಕಾರಿ ಆಗಿರುವೆ ನಾನು, ತೋರುವ ಜಲಧಿ ಅಧಿಕಾರಿ ಆಗಿರುವೆ ನಾನು. ಬೇರೆ ಕಾಣೆ ಎನ್ನ ಹೊರತು ವಾರಿಸಿಯಲಿ, ಬೇರೆ ಕಾಣೆ ಎನ್ನ ಹೊರತು ವಾರಿಸಿಯಲಿ, ಬೇರೆ ಕಾಣೆಯನ್ನ ಹೊರತು ವಾರಿಸಿಯಲಿ. ಧೀರ ಶೂರರಹುದು ನೀವು, ಬೆಳೆಸಬೇಕಂತ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಬಿರುವಂತಹ ಬಾಹುಗಳು, ಮೊಗದ ಆ ಗಂಭೀರ್ಯ, ಮಾತಿನ ಓಗ, ಇದೆಲ್ಲವೂ ಅದನ್ನೇ ಸೂಚಿಸ್ತಾ ಉಂಟು ಎಂದಾಗ ವೀರರೇ ಸೈ ಸೈ ಸೈ. ಅಪ್ಪ, ನೀವಿಬ್ಬರನ್ನು ಕಾಣ್ತಾ ಇದ್ದೇನೆ. ನೀವು ಬೆಳೆದದ್ದೇ ಆಶ್ಚರ್ಯ ಆಶ್ಚರ್ಯ. ಮುಣಕಾಲ ಪರ್ಯಂತರ ನೀರು, ನಿಮ್ಮ ತಲೆ ನೋಡಬೇಕಿದ್ರೆ ಹೇಗೆ ಬೇಕಿದ್ರು ಅಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ನಿಮ್ಮನ್ನು ಕಂಡು ಭೂರಿ ಸಂತಸವನಂತೆ. ಭಾರಿ ಸಂತೋಷ. ಎಲ್ಲಿಂಟು ಅದು ಪೂರಿ ಸಂತೋಷ? ಪೂರಿ ಸಂತೋಷ ಎಲ್ಲಿ? ಯಾವ ಪುರಿಯ? ಪೂರಿಯೂ ಅಲ್ಲ, ಬೋರಿಯೂ ಅಲ್ಲ, ಭೂರಿ ಹೆಚ್ಚಿರುವಂತಹ ಆನಂದ ನನಗುಂಟಾಯ್ತು ಅಂತ. ಅಯ್ಯ,
ಒಂದು ಪ್ರಶ್ನೆ ಕೇಳಿದ್ರಿ ನನ್ನಲ್ಲಿ. ಮೊದಲು ಕಂಡವನನ್ನು ತೋರಿಸು. ಅವರು ಬೇಗ ಮೊದಲು ಕಂಡ ನಾನರಿಯ ನೀನರಿಯೇ ಯಾರು ಹೇಳಿದ? ನರಿಯುವಲ್ಲ ಅರಿಯುವಲ್ಲ. ಹೌದಲ್ಲ? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗುವುದಿಲ್ಲ. ಆ ಪ್ರಾಣಿಯ ಬಗ್ಗೆ ನಿನಗೆ ತಿಳಿದಿಲ್ಲ, ನಮ್ಮ ಬಗ್ಗೆ ನೀನು ತಿಳಿದಿಲ್ಲ. ಹಾಗಾದ್ರೆ ನೀನು ಯಾರು? ಯಾಕಿಲ್ಲಿ ಕುಳಿತೆ? ನಾನಲ್ಲಿ ಸುಮ್ಮನೆ ಕುಳಿತಿದ್ದೇನೆ ಅಂತ ಭಾವಿಸಿದ್ರ? ನನಗೊಂದು ಮಾನ ಉಂಟ, ನನಗೊಂದು ಸ್ಥಾನ ಉಂಟ, ನನಗೊಂದು ಹಿರಿಮೆ ಉಂಟ, ನನಗೊಂದು ಗರಿಮೆ ಉಂಟ, ದೊಡ್ಡದ ನನಗೊಂದು ಯೋಗ್ಯತೆ ಉಂಟು, ಅದಿಲ್ಲ ನನಗೊಂದು ಉಂಟೇ ಉಂಟು. ಏನು ಬಲ್ಲಿರೋ? ಕಾಣುತ್ತಿರುವುದೇನು? ನೀರಲ್ವೇ ಸರ್ವ ಈ ಜಲ ರಾಶಿಗೆ ಜಲದಿಯಲ್ಲಿ ಕುಳಿತುಕೊಂಡು ಜನತೆಗೆ ಒಡೆಯ ಅಂತ ಹೇಳಿಕೊಳ್ತಾ ಇದ್ದೇವೋ. ವೀರರು ಪರಾಕ್ರಮಿಗಳು ನಾವಿರುವಾಗ ನೀನು ಹೇಗೆ ಒಡೆಯಾಗುವುದು? ಒಂದು ವೇಳೆ ನೀನು ಒಡೆಯ ಹೌದು ಅಂತಾದ್ರೆ ನಾವು ಕೇಳುವ ಪ್ರಾಣಿಯನ್ನು ತೋರಿಕೊಳ್ಳು. ಮೊದಲ ಪ್ರಾಣಿ ಹೇಗಿತ್ತಂತ ನಿಮಗೆ ಗೊತ್ತಿಲ್ಲ. ತಲೆಗಳು 5 ಮೊದಲಿನವಾಗೆ ಒಂದೇ ಶಿರ ನಿನಗೆ. ಶಿರ ಅಲ್ವಾ? ಶಿರ ಅದನ್ನು ಸರಿ ಮಾಡಿಕೊ. ಅವನಿಗೆ 2 ಕೈ, ನಿನಗೆ 4 ಕರ. 4 ಕರ ಕಂಡಿದವನಿಗೆ ಬಾಹುಗಳು. ಹೌದು, ಅವ ಬೆಳ್ಳಗೆ. ನೀನು ಕಪ್ಪು 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 ಕಪ್ಪಲ್ಲಿ ಎಷ್ಟು ಚಂದ ಉಂಟು ಗೊತ್ತುಂಟ? ಹೌದಾ? ಅವ ಹೆದರಿದ್ದ, ನೀನು ನಗರ್ತಾ ಇದ್ದಿ. ನಿನ್ನನ್ನು ತಿನ್ನಲು ಮನಸ್ಸಾಗದ ಕಾರಣ ನಾವು ಬಿಟ್ಟಿದ್ದೇವೆ. ಒಂದು ವೇಳೆ ನೀನು ಅವನನ್ನು ತೋರಿಸದೆ ಇದ್ದರೆ ನಾವು ಏನು ಮಾಡ್ತೇವೆ ಗೊತ್ತುಂಟಾ? ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದ ಹಾಗೆ ಇಳಿವ ತುತ್ತಲ್ಲ ಗಂಟಲಲ್ಲಿ ಛಲವು ಬೇಡ ನಿಮಗೆಲ್ಲಲ್ಲಿ. ಇಳಿವ ತುತ್ತಲ್ಲ ಗಂಟಲ
ನಲವಿನಿಂದ ಮರೆಯಬೇರೆ ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆನು ನಿಮ್ಮ ಸಲಹಿ ಕೊಂಬೆನು ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆನು ಅಲೆಗಾಲೈದರವನು ಸಹಿತ ಅಲಿಗಳಾದ ನೀವು ಸಹಿತ ಅಲೆಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ತಳುವದೆನ್ನು ಐಕ್ಯವೆಲ್ಲ ತಿಳಿದು ನೋಡಲು ತಳುವದೆನ್ನೊಳ್ಳೈಕ್ಯವೆಲ್ಲ ತಿಳಿದು ನೋಡಲು ಕಲಿಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ತಳುವದೆನ್ನೊಳ್ಳೈಕ್ಯವೆಲ್ಲ ತಿಳಿದು ನೋಡಲು ಇಳಿವ ಸುತ್ತಲ್ಲ ಗಂಟಲಲ್ಲಿ ಛಲವು ಬೇಡ ಬೇಡ ಛಲವು ನಿಮಗೆನ್ನಲ್ಲಿ ಏನ್ ಮಾಡ್ತೀರಿ? ನುಂಗುತ್ತೇವೆ. ನುಂಗಿದ್ದೀರಾ? ಹೌದು. ನಿಮ್ಮ ಗಟ್ಟಲ್ಲಿ ಇರುವಂತಹ ಕುತ್ತುವಂತ ಭಾವಿಸಬೇಡಿ. ಕುರುಳಲ್ಲಿ ಸಿಕ್ಕಿಕೊಂಡಾನು. ಮೊದಲು ನಿಮ್ಮ ಗಟ್ಟಲ್ಲಿ ನೀರಳಿತ ನೋಡಿಕೊಳ್ಳೆ. ಹಾಗಿದ್ರೆ ಒಂದು ಕೆಲಸ ಮಾಡ್ತೇವೆ. ಹೇ. ನಿನ್ನನ್ನು ಹೀಗೆ ಕೈಯಲ್ಲಿ ಹಾಕು. ಏನು ಮಾಡುತ್ತಾ ಇರ್ಕು 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 ಮಾಡಿ ಇಲ್ಲಿಗೆ ಇಟ್ಟು ತಮ್ಮ ನನಗೆ ಅದು ನಿರ್ಕು ಮಾಡಿದ ನಂತರ ಮತ್ತೆ ಛಲ ಬಲ ಉಂಟು ಎಂಬ ಭಾವನೆಯಿಂದ ಎಲ್ಲಿಯಾದ್ರೂ ನನ್ನನ್ನು ಕೆಣಕಿದ್ರೆ ನೀವು ಹಾಳಾಗ್ತೀರಿ. ನೀವು ಹಾಳಾಗಿ ಹೋಗ್ತೀರಿ. ನಿಮಗೆ ಬದುಕಬೇಕು ಎಂಬ ಆಸೆ ಇದ್ರೆ, ಬದುಕು ಬೇಕು ಎಂಬ ಆಯ್ಕೆ ಇದ್ರೆ ನಾನೊಂದು ದಾರಿ ತೋರಿಸ್ತೇನೆ. ಕೈ ಜೋಡಿಸಿ ತಲೆಬಾಗಿ ಬೆನ್ನು ಬಗ್ಗಿಸಿ ನನ್ನ ಕಾಲಿ ಹಿಡಿದ್ರೆ ನನಗೆ ಶರಣಾಗತರಾದ್ರೆ ನಿಮ್ಮಿಬ್ಬರನ್ನು ಕೂಡ ಕಾಪಿಡ್ತೇನೆ. ಇಬ್ಬರಿಗೆ ಇರ್ತೀಯ. ಮುಗಿದು ಬೆನ್ನು ಬಾಗಿ ತಲೆ ಬಾಗಿದ್ರೆ ಕಾಪಿ ಕೊಟ್ಟು ಇರ್ತಾ ಮಾಡುದು. ಇಬ್ಬರಿಗೆ ಇರ್ತೀಯ. ಯಾವ ಕಾಪಿ ಅಲ್ವಾ? ಇಬ್ಬರನ್ನು ಕೂಡ ಕಾಪಿಡ್ತೀನಿ ಅಂತ ಮುಂದುವರೆದು ಬಂದ್ರೆ ಎಲ್ಲೋ ಆ 5 ತಲೆವ ನಿಮ್ಮನ್ನು ಕಂಡು ಹೆದರಿ ನೀರಲ್ಲೋ ಯಾವನನ್ನು ಕೂಡಿಕೊಂಡಿರುವೆ. ಹಾಗೆಯೇ ಅವರೊಂದಿಗೆ ನಿಮ್ಮನ್ನು ಕೂಡ ನನ್ನಲ್ಲಿ ಆಯ್ಕೆಗೊಳಿಸಿಕೊಂಡರು. ಜಾಗ್ರತೆ.
ನೋಡು ಶಬ್ದ ತಿನ್ಬೇಕಲ್ಲ, ಸ್ವಲ್ಪ ಸ್ವಲ್ಪ ತಿಂದು ಬರ್ತೇನೆ. ಬೇಡ, ಮೊದಲೇ ಹೇಳಿದೆ ಗಂಟಲಲ್ಲಿ ಇಳಿಯುವ ತುತ್ತಲ್ಲ ಎನ್ನುವುದಾಗಿ. ಈಗ ತಿಂದರೆ ಗಂಟಲಲ್ಲಿ ಸಿಕ್ಕಿಕೊಳ್ತದೆ. ಆದ್ದರಿಂದ ಪ್ರಾಣಿ ಇಲ್ಲಿಯೇ ಇರಲಿ. ಹೊಂದಿದಂತಹ ಪ್ರಾಣಿ 4 ಮಾನ ಆಗ್ತದೆ. ಮೆದುವಾಗಲಿ, ಪರಿಮಳ ಬರಲಿ. ಕೆಲವಾರು ಹುಳ ಹುಪ್ಪಟ್ಟಿಗೆ ಎತ್ತುಕೊಳ್ಳಿ. ಅದನಂತರ ಪಾಲು ಮಾಡಿ ತಿನ್ನುವುದಕ್ಕೆ ಬಹಳ ಸುಲಭ. ಕೆಲವಾರು ದಿವಸ ಇಲ್ಲಿ ವಿಶ್ರಾಂತಿ ಸೆಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯದೇರದಿರುವುದಿರೆಗೆ ವನಜನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ವನಜನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿದನು ಹುರದೊಳದಳ ಹನನಗೊಳಿಸುವೆ ಕಪಟದೊಳಗಿಂದೆನು ತಲಾನ ಕಪಟದೊಳಗಿಂದೆನು ತಲ ಮದ ಮುಖ ಖಳರ ಹೊಗಳುತ್ತಲಿಂತೆಂದ ಸಿಡಸಿ ಪಂಚಸಹಸ್ರ ಕಾಲದಿ ಹಾಗೆಂದು ಸೋತು ನಾನು ನಿನ್ನ ಮೇಲೆ ಹೊರಗಿತ್ತುವಲ್ಲ. ಕ್ಷಣಕಾಲ ಚಿಂತಿತನಾದೆ. ಯಾವ ರೀತಿ ಇವರನ್ನು ವಧಿಸಲಿ, ಏನು ಮಾಡಲಿ, ದಾರಿಯೇ ತೋಚುವುದಿಲ್ವಲ್ಲ. ಮಾತಾಯೇ ನೀನೇ ಅನುಗ್ರಹ ಮಾಡಮ್ಮ, ನೀನೇ ಅನುಗ್ರಹ. ಅದು ಅಂಕಿತವಾಗಿ ಹಳೆಯಾಗುತ್ತಾ ಮಾತೆ ಇಲ್ಲಿಂದ ಸೂಚನೆ ಕೊಡ್ತಾ ಇದ್ದಾಳೆ. ಮಗನೇ, ದುರಮುಖ್ಯಾನವರನ್ನು ಗೆಲ್ಲುವುದಕ್ಕೆ ಸಾಧ್ಯ. ಅವರನ್ನು ಆದ್ರೆ ಕಪಟ ವಂಚನೆ ಇದನ್ನು ಉಪಯೋಗಿಸುವಂತ ನೋಡೋಣ. ಮದಮುಖರು ಬರಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು ಅಚ್ಚಳಿಯದ ಬಡರಹುದು ಸಂಗರದಲ್ಲಿ
ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮಥರೆ ಓದ್ತಾರೆ ಶಾಬಾಸ್ ಶಾಬಾಸ್ ಧನು 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 ಅದೆಂತದ ಗಣ 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 ನಿನ್ನ ಅಬ್ಬಾಸ ನಿಲ್ಲಿಸು ಅದೆಂತದು ಬಾಪುರೆ ಅಯ್ಯೋ ಅದೆಂತದ ಭೂತುರೆ ಸಂತೋಷದ ಉದ್ಗಾರಗಳು ಹಾಗೆಂದು ಅವುಗಳಿಗೆ ನಿರ್ದಿಷ್ಟವಾದ ಅರ್ಥ ಇಲ್ಲ ಹಾಗೆಂದು ಅರ್ಥವೇ ಇಲ್ಲದ ಶಬ್ದಗಳು ಅಲ್ಲ ಬಹು ಗಂಭೀರವಾದ ಅರ್ಥಪೂರಿತ ಶಬ್ದಗಳು ಅತ್ಯಧಿಕವಾದಂತಹ ಆನಂದ ಉಂಟಾದ ವೇಳೆಯಲ್ಲಿ ಪ್ರವಚನ ಪುತ್ರ ಸಹಭಾಸ್ ಯಾ ತಮ್ಮ ಪ್ರಯತ್ನ ಪಟ್ಟರೆ ನಿನಗೂ ಬಂದಿತ್ತು ಬಾಪುರೆ ಪೂತುರೆ ಪ್ರಯತ್ನ ಮಾಡು. ನಿಮ್ಗೆಲ್ಲ ಬೇಗ ಅದು ಅರ್ಥ ಆಗ್ಲಿಕ್ಕಿಲ್ಲ ಬಿಡೋಣ ನಿಮ್ಮ ಪರಾಕ್ರಮವನ್ನು ಕಂಡು ನಾನು ಈ ರೀತಿ ಹೊಗಳಿತು ನೀವು ಇಷ್ಟು ಇದ್ದೀರಿ ಅಂತ ನನಗೆ ಆಗ ಗೊತ್ತಾಗ್ಲಿಲ್ಲ ಬಿದ್ದ ಮೇಲೆ ಗೊತ್ತಾಯ್ತಾ ನೋಡಿದ ಹಾಗಲ್ಲ ನೀವು ನಿಮ್ಮ ಠೇವಿಗೆ ಬಣ್ಣ ನಿಮ್ಮ ಎದೆ ಗೋರಿಕಲ್ಲ ನಿಮ್ಮ ಬಂಟ